ವಿರೋಧಕ್ಕೋಸ್ಕರ ವಿರೋಧ ಮಾಡೋದಲ್ಲ. ಸತ್ಯವನ್ನು ಮರೆಮಾಚಿ ಸತ್ಯವನ್ನು ಮರೆಮಾಚಿ ಟೀಕೆ ಮಾಡಬಾರ್ದು. ಅದು ಪ್ರಜಾಪ್ರಭುತ್ವದ ಆರೋಗ್ಯಕರ ಬೆಳವಣಿಗೆಯಿಂದ ಒಳ್ಳೆಯದಲ್ಲ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ವಾಸ್ತವಾಂಶಗಳನ್ನು ಸದನದ ಮುಂದೆ ಇಡಬೇಕು, ಬೆಳಕು ಚೆಲ್ಲಬೇಕು. ತಪ್ಪು ಮಾಡಿದರೆ ಆ ತಪ್ಪುಗಳನ್ನು ಹೇಳಬೇಕು. ದಾಖಲಾತಿಗಳಿದ್ದರೆ ಆ ದಾಖಲಾತಿಗಳನ್ನು ಸದನದ ಮುಂದೆ ಇಡಬೇಕು. ಇದನ್ನು ನಾನು ಯಾವಾಗಲೂ ಕೂಡ ಸ್ವಾಗತ ಮಾಡ್ತೇನೆ, ಬಯಸ್ತೇನೆ. ಸರ್ಕಾರ ಕಳೆದ 1 ವರ್ಷದಿಂದ ಏನೇನು ಸಾಧನೆಗಳನ್ನು ಮಾಡಿದ್ದೀವಿ, ಆ ಸಾಧನೆಗಳನ್ನು ಎಲ್ಲನೂ ಕೂಡ ಇಡಲಿಕ್ಕಾಗಿಲ್ಲ. ರಾಜ್ಯಪಾಲರ ಭಾಷಣದ ಮೂಲಕ ಎಲ್ಲ ಸಾಧನೆಗಳನ್ನು ಕೂಡ ಪ್ರಸ್ತಾಪ ಮಾಡೋಕ್ಕಾಗಿಲ್ಲ. ಕೆಲವು ಪ್ರಮುಖ ಸಾಧನೆಗಳನ್ನು ಸದನ ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ನೀವು ನಿಮ್ಮ ಚರ್ಚೆಯಲ್ಲಿ ಭಾಗವಹಿಸಿ ನಿಮ್ಮ ಟೀಕೆಗಳನ್ನು ಮಾಡಿದ್ದೀರಿ. ಜೊತೆಗೆ ಇದು ಮೇಲ್ಮನೆ. ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ವಿದ್ಯಾವಂತರು, ಹೆಚ್ಚು ಬುದ್ಧಿವಂತರು, ಹೆಚ್ಚು ವಿಚಾರವಂತರು ಸದನಕ್ಕೆ ಬರ್ತಾರೆ. ಕೆಳಮನೆಗೂ ಬರ್ತಾರೆ, ಮೇಲ್ಮನೆಗೂ ಬರ್ತಾರೆ. ಅದಕ್ಕೆ ಚರ್ಚೆ ಪ್ರತಿ ಅಧಿವೇಶನದಲ್ಲೂ ಕೂಡ ಅದು ಎತ್ತರಕ್ಕೆ ಹೋಗಬೇಕು ಹೊರತು ಕೆಳಗಡೆ ಬರಬಾರ್ದು. ಪ್ರತಿ ವರ್ಷ ಎತ್ತರಕ್ಕೆ ಹೋಗಬೇಕು. ಅದನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಸದಾಶಯ. ಕಳೆದ 2023 ಏಪ್ರಿಲ್ ಮೇನಲ್ಲಿ ನಡೆದಂಥ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿದರು. ಸುಮಾರು 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. 136 ಸ್ಥಾನಗಳನ್ನು ಗೆಲ್ಲಿಸಿಕೊಟ್ರು. ಅದಾದ ಮೇಲೆ 1 ವರ್ಷಕ್ಕೆ ಪಾರ್ಲಿಮೆಂಟ್ ಚುನಾವಣೆ ಆಯಿತು. ಪಾರ್ಲಿಮೆಂಟ್ ಚುನಾವಣೆಯಲ್ಲೂ ಕೂಡ ಜನ ನಮಗೆ ಹೆಚ್ಚು ಆಶೀರ್ವಾದವನ್ನು ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ 3 ಉಪಚುನಾವಣೆಗಳು ನಡೆದವು. ಚನ್ನಪಟ್ಟಣ, ಶಿಗ್ಗಾಂವಿ, ಸಂಡೂರು. 3 ಉಪಚುನಾವಣೆಗಳಲ್ಲೂ ಕೂಡ ದೊಡ್ಡ ಅಂತರದಿಂದ ಗೆದ್ದಿದ್ದೀವಿ. ಚನ್ನಪಟ್ಟಣದಲ್ಲಿ ಸುಮಾರು 25,000 ಅಂತರದಿಂದ ಗೆದ್ದಿದ್ದೀವಿ. ಶಿಗ್ಗಾಂವ್ನಲ್ಲಿ 13,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದ್ದೀವಿ. ಸಂಡೂರಿನಲ್ಲಿ 9,000ಕ್ಕೂ ಹೆಚ್ಚು ಅಂತರದಿಂದ ಗೆದ್ದಿದ್ದೀವಿ. ನಾನು ಯಾಕೆ ಇವನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ಈ ನಾಡಿನ ಜನ
ನಮ್ಮನ್ನು ಒಪ್ಕೊಂಡಿದ್ದಾರೆ. ಈಗ ನಾವು ಅಧಿಕಾರಕ್ಕೆ ಬಂದು ಮೇ 20ಕ್ಕೆ 2 ವರ್ಷಗಳಾಗುತ್ತೆ. ನಾವು ಚುನಾವಣಾ ಪೂರ್ವದಲ್ಲಿ ಅಂದರೆ 22ನೇ ಇಸ್ವಿನಲ್ಲಿ 2022ನೇ ಇಸ್ವಿ 5 ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು. ಜೂನ್ 11ನೇ ತಾರೀಕು ನಾವು 2022 ಮೇ 22 ಮೇ 20ನೇ ತಾರೀಕು ಅಧಿಕಾರಕ್ಕೆ ಬಂದು ಜೂನ್ 12ನೇ ತಾರೀಕು ನಾವು ಹೇಳಿದಂಥ 5 ಯೋಜನೆಗಳಲ್ಲಿ ಒಂದು ಯೋಜನೆಯನ್ನು ಜಾರಿ ಮಾಡಿದ್ವಿ. ಅದು ಜೂನ್ 11, 2023. ಆಮೇಲೆ ಜುಲೈ ತಿಂಗಳಲ್ಲಿ ಅನ್ನಭಾಗ್ಯ ಮತ್ತು ಗೃಹ ಜ್ಯೋತಿ ಈ ಯೋಜನೆಗಳನ್ನು ಜಾರಿ ಮಾಡೋದು. ಆಗಸ್ಟ್ ತಿಂಗಳಲ್ಲಿ ಮೈಸೂರಿನಲ್ಲಿ ಆಗಸ್ಟ್ 31ನೇ ತಾರೀಕು ಮೈಸೂರಿನಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ಕೊಟ್ಟು ಸೊ 4 ಯೋಜನೆಗಳನ್ನು ಜಾರಿ ಮಾಡೋದು. ಆಮೇಲೆ ಡಿಸೆಂಬರ್ ತಿಂಗಳು ಇರಬೇಕು, ಅದು 9 ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಗೃಹ ಜ್ಯೋತಿ ಯೋಜನೆ ಗುಲ್ಬರ್ಗಾದಲ್ಲಿ ಉದ್ಘಾಟನೆ ಮಾಡಿದ್ರು. ಮೈಸೂರಿನಲ್ಲಿ ಗೃಹಲಕ್ಷ್ಮಿ, ಶಿವಮೊಗ್ಗದಲ್ಲಿ ಯುವ ನಿಧಿ, ಅನ್ನಭಾಗ್ಯ ಕಾರ್ಯಕ್ರಮ ಬೆಂಗಳೂರಿನಲ್ಲಿ, ಮತ್ತು ಶಕ್ತಿ ಯೋಜನೆ ವಿಧಾನಸೌಧದ ಮುಂದುಗಡೆ. ಎಲ್ಲ ಯೋಜನೆಗಳನ್ನು ಕೂಡ ನಾವು 1 ವರ್ಷದ ಒಳಗಡೆನೆ ಎಲ್ಲನೂ ಜಾರಿ ಕೊಟ್ಟು. ನಾನು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಏನು ಭರವಸೆಗಳನ್ನು ಕೊಟ್ಟಿದ್ದೋ ಜನರಿಗೆ, ಆ ಭರವಸೆಗಳನ್ನೆಲ್ಲ ಈಡೇರಿಸಿದ್ದೇವೆ. ನುಡಿದಂತೆ ನಡೆದಿದ್ದೇವೆ. ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಅಂತ ಹೇಳಲಿಕ್ಕೋಸ್ಕರ ಇವುಗಳನ್ನು ಪ್ರಸ್ತಾಪ ಮಾಡ್ತೇವೆ. ನಾವು ಇವುಗಳನ್ನು ಘೋಷಣೆ ಮಾಡಿದಾಗ ಈ ಯೋಜನೆಗಳನ್ನು ವಿರೋಧ ಪಕ್ಷದವರು, ವಿಶೇಷವಾಗಿ ಬಿಜೆಪಿಯವರು, ಬರೀ ಕರ್ನಾಟಕದ ಬಿಜೆಪಿಯವರು ಅಷ್ಟೇ ಅಲ್ಲ, ದೇಶದ ಬಿಜೆಪಿಯವರು ನನ್ ಅದರ್ ದ್ಯಾನ್ ನರೇಂದ್ರ ಮೋದಿಜಿ ವಿರೋಧ ಮಾಡೋದು. ಈ ಯೋಜನೆಗಳನ್ನು ಜಾರಿ ಮಾಡಿಬಿಟ್ರೆ ಖಜಾನೆ ಖಾಲಿ ಆಗ್ಬಿಡ್ತದೆ, ಇವುಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ರಾಜ್ಯ ದಿವಾಳಿ ಆಗ್ಬಿಡ್ತದೆ ಆರ್ಥಿಕವಾಗಿ.